ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಸಲಿಂಗೇಶ ಸ್ವಾಮಿ. ಇವತ್ತು 6ನೇ ಸಂಚಿಕೆಯ ವಿಷಯ ಏನಂತಂದರೆ ತಾಳ್ಮೆ. ಅಂದರೆ ಮನುಷ್ಯನಿಗೆ ಯಾವ ರೀತಿಯಾಗಿ ತಾಳ್ಮೆ ಇರಬೇಕು ಎಂಬುದನ್ನ ಇವತ್ತು ಇದ್ರ ಬಗ್ಗೆ ನಾವು ನೋಡ್ಕೊಂಬರೋಣ. ಓಕೆ, ಇವತ್ತು ಮಾತಾಡೋಣ. ಜಾಸ್ತಿ ಇದ್ರ ಬಗ್ಗೆ ಇದು ಮಾಡೋದು ಬೇಡ. ಏನಂದರೆ ತಾಳ್ಮೆ ಹೆಂಗಿರಬೇಕು ಅಂದರೆ, ನಿಮ್ಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ಏನಂದರೆ, ಒಂದು ಊರಲ್ಲಿ ತಾಯಿ ಮತ್ತು ಮಗ ಇಬ್ಬರು ಇರ್ತಾರೆ. ಅವ್ರಿಗೆ ಹೆಂಗಂದ್ರೆ, ತಾಯಿ ಮತ್ತು ಮಗುಗೆ ತುಂಬಾ ಕಷ್ಟ. ಇವತ್ತು ದುಡಿದು ತಿನ್ಲಿಕ್ಕಂತಂದ್ರೆ ಊಟನೇ ಇಲ್ಲ. ಆ ರೀತಿ ಇಬ್ಬರಿಗೂ ಕಷ್ಟ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ದೇವರು ಬೈತಾ ಇರ್ತಾರೆ, ಏನ್ ದೇವ್ರೆ ನಮ್ಗೆ ಎಂತ ಬಾರಿ ನೀ ಕಷ್ಟ ಕೊಟ್ಬಿಟ್ಟಿದೆಯಾ, ಏನು ಮಾಡೋದು. ಒಂದ್ಸಲ ಆತ್ಮಹತ್ಯೆಗೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಾಗಲ್ಲ ಯಾರೋ ಬಂದು ಬಿಡಿಸ್ಬಿಟ್ಟು ಮತ್ತೆ ಇದು ಮಾಡ್ತಾರೆ. ಅಲ್ಲಿವರೆಗೂ ಅವರು ಪೇಷನ್ಸ್ ಕಳ್ಕೊಂಡ್ಬಿಟ್ಟು, ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋಕ್ ಹೋಗ್ಬಿಟ್ಟಿದ್ರು. ನಮಗೆ ಕಷ್ಟ ಬಂದ್ಬಿಟ್ಟಿದೆ, ಏನ್ ಮಾಡೋದು. ಹೀಗೆ ಒಂದಿನ ತಾಯಿ ಮನೇಲಿ ಕುತ್ಕೊಂಡು, ಮಗ ಬರ್ತಾನೆ ಕೆಲಸದಿಂದ. ತಾಯಿ ಹೇಳ್ತಾರೆ ಮಗಗೆ, ನೋಡಪ್ಪ, ನಮಗೆ ಇದು ತುಂಬಾ ಕಷ್ಟ ಆಗ್ಬಿಟ್ಟಿದೆ, ಏನ್ ಮಾಡೋದು, ಬದುಕಕ್ಕೂ ಆಗ್ತಾ ಇಲ್ಲ. ಅಲ್ಲಿ ಯಾರೋ ಒಬ್ಬ ಮಹಾನ್ ಜ್ಞಾನಿ ಬಂದಿದ್ದಾನಂತೆ, ಇಲ್ಲಿಂದ ಒಂದು 5 ಮೈಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀನು ನಮ್ಮ ಒಂದೆಲ್ಲ ಪ್ರಾಬ್ಲಮ್ಗಳನ್ನ ಕೇಳ್ಕೊಂಬ ಅಂತೇಳಿ ತಾಯಿ ಮಗನಿಗೆ ಹೇಳ್ತಾರಂತೆ. ಮಗ ಆಯ್ತಮ್ಮ, ಹಂಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಅವನು ಆ ಒಂದು ಪ್ರಾಬ್ಲಮ್ಗಳನ್ನು ತಗೊಂಡು ನಡ್ಕೊಂತ ಹೋಗ್ತಾನೆ. ಕಾಡಲ್ಲಿ ಹೋಗ್ಬೇಕಾದ್ರೆ ಅವನಿಗೆ ಸ್ವಲ್ಪ ಬಾಯಾರಿಕಾಗುತ್ತೆ, ನಡೆದು ದಣಿವಾಗುತ್ತೆ. ಹೋಗಿ ಸಂಜೆ ಕೂಡ ಆಗ್ಬಿಡುತ್ತೆ. ಅಲ್ಲಿ ಅವನು ಒಂದು ಮನೆಯಲ್ಲಿ ನೀರು ಕುಡಿಯಕ್ಕೆ ಅಂತ ಹೋಗ್ತಾನೆ. ಅವರು ಬನ್ನಿ ಅಂತ ಕರ್ಕೊಂಡು ಒಳಗಡೆ ಹೋಗಿ, ಏನಾಯ್ತು, ಎಲ್ಲಿಗೆ ಹೊಂಟಿದ್ರೆ, ಏನು ಈ ಕಾಡಲ್ಲಿ ಸಂಜೆ ಆಗಿದೆ ಅಂತಂದು, ಇಲ್ಲ ಈ ರೀತಿ ಹಿಂಗೆ ಹೋಗ್ತಾ ಇದ್ದೀನಿ ಅಂತಂದು, ಇವತ್ತು ಹೋಗಬೇಡ, ಇವತ್ತು ಇಲ್ಲೇ ಎದ್ಬಿಟ್ಟು ನೀವು ಬೆಳಗ್ಗೆ ಹೋಗಿ ಅಂತ ಹೇಳ್ತಾರೆ. ಅವನ್ನೆಲ್ಲ ಸುಧಾರಿಸ್ಕೊಂಡು ಅವನೇನ್ ಮಾಡ್ತಾನೆ, ಬೆಳಗ್ಗಿನ ಜಾವನೆ ಮತ್ತೆ ಬೇಗ ಹೇಳ್ತಾನೆ. ಅವರು ಈ ರೀತಿ ಚರ್ಚೆ ಮಾಡಿದಾಗ, ನಂದೊಂದು ಪ್ರಾಬ್ಲಮ್ ಇದೆ ಕೇಳ್ಕೊಂಬ ಅಂತೇಳಿ ಅವರು ಒಂದು ಹೇಳ್ತಾರೆ. ಅವ್ರ ಪ್ರಾಬ್ಲಮ್ ಏನಂದ್ರೆ, ನನ್ನ ಮಗಳಿಗೆ ಮಾತು ಬರಲ್ಲ, ಮದುವೆ ಕೂಡ ಆಗಿಲ್ಲ, ಯಾವಾಗ ಮದುವೆ ಆಗುತ್ತೆ ಕೇಳ್ಕೊಂಬ ಅಂತ ಹೋಗ್ತೇನೆ. ಈ ತಂದೊಂದು ಪ್ರಾಬ್ಲಮ್ಮು ಅದೊಂದು ಪ್ರಾಬ್ಲಮ್ ಕೂಡ ಆಯ್ತು. 2 ಪ್ರಾಬ್ಲಮ್ ಇಟ್ಟುಕೊಂಡು ಮುಂದೆ ಹೋಗ್ತೇನೆ. ಹೋಗ್ಬೇಕಾದ್ರೆ ಇನ್ನೂ ಒಂದು ಮೈಲಿ ಮತ್ತೆ ಹೆಂಗ ನಡ್ಕೊಂತ ಹೋಗ್ತೇನೆ. ಹೋಗ್ಬೇಕಾದ್ರೆ ಒಬ್ಬ ದೊಡ್ಡ ಸಾಧು ಋಷಿ ತಪಸ್ ಮಾಡ್ತಿರ್ತಾನೆ. ತಪಸ್ ಮಾಡ್ಬೇಕಾದ್ರೆ ಇವನು ಆ ಋಷಿ ನೋಡ್ಕೊಂಡ್ಬಿಟ್ಟು ಮತ್ತೆ ಬಾಯಿಗೆ ನೀರನ್ನು ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವಾಗ ಋಷಿ, ಸ್ವಲ್ಪ ನೀರು ಕೊಡಿ, ನನಗೆ ಕುಡಿಯಕ್ಕೆ ನೀರು ತುಂಬಾ ಬೇಕು, ಅಲ್ಲಿದೆ ಕುಡಿ. ಅವರೆಲ್ಲ ವಿಚಾರ ಮಾಡಿದಾಗ, ಎಲ್ಲಿ ಹೋಗ್ತೀಯಾ, ಎಲ್ಲಿಲ್ಲ, ಏನು ಈ ಕಡೆ ಹೋಗ್ತಾ ಇದೆ ಓಪನ್ ಅಂತ ಅವನೆಲ್ಲ ಸ್ಟೋರಿನ ಹೇಳ್ತಾನೆ. ಹೇಳಿಬಿಟ್ಟು, ಸಾಧು, ನಂದು ಒಂದು ಕತೆ ಇದೆ ಕೇಳ್ಕೊಂಬ ಅಂತೇಳಿ ಅವನೊಂದು ಕತೆ ಒಟ್ಟು 3 ಕತೆ ಆಯ್ತು ತಗೊಂಡು ಹೋಗ್ತಾನೆ. ಹೋಗ್ಬೇಕಾದ್ರೆ ಮುಂದೆ ಹೆಂಗೆ ಹೋಗ್ತಾ ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಬ್ಬ ರೈತ ಬೆಳೆಯನ್ನು ಬೆಳೀತಾ ಇರ್ತಾನೆ. ಬೆಳೆದಲ್ಲಿ ಏನೋ ಒಂದು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಕೆಲಸ ಮಾಡೋ ಟೈಮ್ನಲ್ಲಿ ಒಬ್ಬನೇ ನಡ್ಕೊಂತ ಹೋಗೋದ್ ಮಾಡಿ ತಮ್ಮನ ಕರೆದ, ತಮ್ಮ ಇಲ್ಲಿ ಬಾ ಬಾ ಬಾ, ಎಲ್ಲಿ ಹೋಗ್ತಾ ಇದೆಯಾ, ಒಬ್ಬನೇ ಹೋಗ್ತಾ ಇದೆಯಾ ಅಂತಂದು ಅವನು ಎಲ್ಲ ಸ್ಟೋರಿಯನ್ನು ಹೇಳ್ತಾನೆ. ಹೇಳಿ, ನಂದು ಒಂದು ಸ್ಟೋರಿ ಇದೆ ಅಂತಂದಾಗ, ಆಯ್ತು ಅಂತೇಳಿ 4 ಒಂದು ಕತೆ ತಗೊಂಡು ಆ ಸಾಧು ಹತ್ರ ಹೋಗ್ತಾನೆ. ಅವಾಗ ಆ ತಪಸ್ವಿಯಾದ ಸಾಧು ಹೇಳ್ತಾನೆ, ನೀವು 3ಕ್ಕಿಂತ ನನ್ನ ಹತ್ರ ಪ್ರಾಬ್ಲಮ್ ಕೇಳಂಗಿಲ್ಲ, 3 ಪ್ರಾಬ್ಲಮ್ ಕೇಳ್ಬೇಕು, ಅದಕ್ಕಿಂತ ಹೆಚ್ಚಿಂದಿಲ್ಲ. ಇವನಿಗೆ ನೋಡಿದ್ರೆ ತುಂಬಾ ಕಷ್ಟ ಇದೆ, ಏನ್ ಮಾಡ್ಬೇಕು. ಆದ್ರೆ ಫಸ್ಟ್ನೇ ಕಷ್ಟ ನೋಡಿಬಿಟ್ರೆ ಅವನ್ ಏನಂತಂದ್ರೆ, ಪಾಪ ಮಾತು ಬರಲ್ಲ, ಅವಳು ಮದುವೆ ಕೂಡ ಆಗಲ್ಲ, ಪಾಪ ಅವಳು ಬಹಳ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಇನ್ನೊಂದು ಸಾಧು ಪಾಪ ಸುಮಾರು ವರ್ಷದಿಂದ ತಪಾಸ್ ಮಾಡ್ತಾನೆ, ಅವನಿಗೆ ನೆಮ್ಮದಿ ಸಿಕ್ಕಿಲ್ಲ. ಅವನ ಕಷ್ಟ ಹೇಳಿರೋದು ಅವನಿಗೆ, ನಾನು ಸುಮಾರು ವರ್ಷದಿಂದ ತಪಾಸ್ ಮಾಡ್ತಾ ಇದ್ದೀನಿ, ನನಗೆ ಕಷ್ಟ ಇದೆ ತುಂಬಾ ಅಂತೇಳಿ ಅವನು ಹೇಳ್ತಾನೆ. ಇನ್ನೊಬ್ಬ ಪಾಪ ರೈತ, ಹೊಲದನ್ನ ನಂಬಿಕೊಂಡು ಜೀವನ ಮಾಡತಕ್ಕಂಥ ರೈತ, ಅವನ ಕಷ್ಟ ಏನಂತಂದ್ರೆ, ಅಲ್ಲಿ ಒಂದು ಗಿಡ ಮರ ಇರುತ್ತೆ, ಯಾವುದು ಬನ್ನಿ ಮರ, ಅದರ ಸುತ್ತ ಒಟ್ಟೆ ಬೆಳೆನೇ ಬೆಳೀತಾ ಇರಲ್ಲ. ಆ ಒಂದು ಪ್ರಾಬ್ಲಮ್ ಕೇಳ್ಕೊಂಬರಕ್ಕಂತ ಸಾಧು ಹೇಳ್ತಾನೆ. ಇವು ಬಿಟ್ರೆ ಪಾಪ ಏನಂತ, ಹೋಗ್ಲಿ ನಂದು ಬೇಡ, ಏನೋ ದೇವ್ರು ಒಂದ್ಸಲ ಕೊಡ್ತಾನೆ, ಅವ್ರ ಪ್ರಾಬ್ಲಮ್ ಕೇಳ್ಕೊಂಡು ಹೋಗೋಣ ಅಂತೇಳಿ ಬರ್ತಾನೆ. ಮೊದ್ಲೇ ನಾವು ಬರೋದು ಯಾರು ಅಂತಂದ್ರೆ ರೈತಿಗೆ ಹೇಳ್ತಾನೆ, ನೋಡಪ್ಪ, ನೀನು ಅಲ್ಲಿ ಬನ್ನಿ ಮರ ಏನಿದೆಯಲ್ಲ,
ಆ ಬನ್ನಿ ಮರದ ಕೆಳಗಡೆ ಒಂದು ನಿಧಿ ಇದೆ, ಅದಕ್ಕೋಸ್ಕರ ಅದು ಬೆಳೀತಾ ಇಲ್ಲ ಅಂತ, ಅದಕ್ಕೆ ಆ ನಿಧಿನ ತೆಗಿಬೇಡಿ, ನಿಮ್ ಬೆಳೆ ಬರುತ್ತೆ ಅಂತ ಹೇಳ್ತಾನೆ. ಹೌದಾ ಅಂತೇಳಿ ಅವನು ರೈತ ಎಲ್ಲ ಅಗದು ತೆಗೆದಾಗ ಒಳಗಡೆ ನಿಧಿ ಇರುತ್ತೆ. ಅವನು ರೈತ ಹೇಳ್ತಾನೆ, ಇಟ್ಸ್ ಆಲ್ ಕ್ರೆಡಿಟ್ ಫಾರ್ ಯು, ಇದು ನಿನಗೆ ಸಲ್ಬೇಕಿದು, ಯಾಕಂದ್ರೆ ನೀನೇ ಹೇಳಿದೀಯಾ ಅಂತಂದಾಗ ರೈತ ಬೇಡ ಬೇಡ ಬೇಡ, ನಿನಗೂ ತುಂಬಾ ಕಷ್ಟ ಇದೆ, ಬೇಡ ನೀನ ತಗೊಂಡೋಗಂತಾನ. ಬೇಡ, ನನ್ಗೂ ಬೇಡ ನಿನ್ಗೂ ಬೇಡ, ಇಬ್ರು ತಗೊಂಡೋಗೋಣ ಅಂತೇಳಿ ಅರ್ಧ ತಗೊಂಡು ಬರ್ತಾರೆ. ನೋಡಿ, ಅವನಿಗೆ ಸ್ವಲ್ಪ ಅದೊಂದು ಪ್ರಾಬ್ಲಮ್ ಏನು ಕೇಳಲ್ಲ, ಅವ್ರ ಪ್ರಾಬ್ಲಮ್ ಕೇಳ್ಕೊಂತ ಅವನಿಗೆ ಸ್ವಲ್ಪ ನಿಧಿ ಸಿಕ್ತು. ನೆಕ್ಸ್ಟ್ ಬರ್ಬೇಕಾದ್ರೆ ಇನ್ನೊಬ್ರು ಯಾರಂದ್ರೆ ಋಷಿ ಬರ್ತಾನೆ. ಋಷಿಗತಾನೆ, ನೋಡಪ್ಪ ನೀನು ತಪಸ್ಸು ಮಾಡ್ತಿಲ್ಲ, ನೀನು ಮಾಡ್ತಕ್ಕಂಥ ತಪಸ್ಸು ನಿನ್ನ ತಲೆಯಲ್ಲಿ ಒಂದು ವಜ್ರ ಇದೆ, ಆ ವಜ್ರದ ಕಡೆ ಲಕ್ಷ್ಯ ಇರುತ್ತೆ ಹೊರತು ನಿನ್ನ ತಪಸ್ ಕಡೆ ಲಕ್ಷ್ಯ ಇರಲ್ಲ ಅಂತ. ಹೌದು, ಕರೆಕ್ಟ್, ನನ್ನ ಹತ್ರ ಒಂದು ವಜ್ರ ಇದೆ, ನಾನು ಅವಾಗ ಮುಟ್ತಾ ಇರ್ತೀನಿ. ಆ ವಜ್ರ ತೆಗೆದ್ಬಿಟ್ಟು ನೀನು ನೆಮ್ಮದಿಯಿಂದ ನೀನು ಏನಂದ್ರೆ ತಪಾಸ್ ಮಾಡು, ನಿನಗೆ ಸಾಧನೆ ಮಾಡು, ಒಳ್ಳೇದಾಗತ್ತೆ ಅಂತ ಹೇಳ್ತಾನ. ಅವಾಗ ಅವನು ಋಷಿ ಕರಿತಾನೆ, ಹಂಗಾರೆ ನೀನೇ ಇದನ್ನ ತೆತ್ಕೊಂಡು ಹೋಗು, ನಾನೇನೋ ಮಾಡ್ಲಿ ಇಟ್ಕೊಂಡು, ನನಗೆ ಹೆಂಡ್ರಿಲ್ಲ ಮಕ್ಳಿಲ್ಲ ಯಾರಿಲ್ಲ ಅಂತ ಹೇಳ್ತಾರೆ. ಅವಾಗ ಅವನ್ ಏನ್ ಮಾಡ್ತಾನಂದ್ರೆ ಆ ಒಂದು ವಜ್ರ ಅವನಿಗೆ ಕೊಡ್ತಾನೆ, ಆ ವಜ್ರನ ತಗೊಂಡು ಬರ್ತಾನೆ. ನೆಕ್ಸ್ಟ್ ಬರಬೇಕಾದ್ರೆ ಲಾಸ್ಟ್ ಮನೆ, ಆ ಹುಡುಗಿಗೆ ಮಾತು ಬರಲ್ಲ, ಮದುವೆ ಕೂಡ ಆಗಿರಲ್ಲ. ಅವಾಗ ಏನ್ ಮಾಡ್ತಾನ ಅಂತಂದ್ರೆ ಇವನು ಬಂದು ಅವ್ರ ಮನೆಯಲ್ಲಿ ಹೇಳಿ ಈ ರೀತಿ ಒಪ್ಸಿ, ಅವಾಗ ಏನ್ ಮಾಡ್ತಾನ ಅಂದ್ರೆ ಆ ಹುಡುಗಿನೂ ಕೂಡ ಇವನೇ ಮದುವೆ ಆಗ್ತಾನೆ. ನೋಡಿ, ಮನುಷ್ಯನಿಗೆ ತಾಳ್ಮೆ ಎಂಬುದು ಇದ್ದೇ ಇದ್ರೆ ಈ ಒಂದು ಎಲ್ಲವನ್ನು ಸಿಗುತ್ತೆ, ಅದಕ್ಕೆ ಕಾಯ್ಬೇಕು ಅಷ್ಟೇ.